ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮಸ್ತೆ ಇಂಡಿಯಾ ಕುಕಿಂಗ್ ಚಾನಲ್. ಇವತ್ತು ನಮ್ಮ ಚಾನಲ್ನಲ್ಲಿ ಸುಲಭವಾದ ಮತ್ತು ರುಚಿಯಾದ ಸಿಹಿ ಕಡುಬು ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. 300 ml ಕೆಪಾಸಿಟಿ ಇರುವ ಬೌಲ್ನಲ್ಲಿ 1 ಬೌಲ್ನಷ್ಟು ಕಡಲೆಕಾಯಿ ಬೀಜವನ್ನು ಕಡಾಯಿನಲ್ಲಿ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಅನ್ನ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಟು ನಿಧಾನವಾಗಿ ಕಡಲೆಕಾಯಿ ಬೀಜವನ್ನು ಹುರ್ಕೊಬೇಕು. ಫ್ಲೇಮನ್ನು ಜಾಸ್ತಿ ಇಟ್ಟು ಹುರಿದಾಗ ಮೇಲೆ ಮಾತ್ರ ರೋಸ್ಟ್ ಆಗಿರುತ್ತೆ, ಒಳಗಡೆ ಬೀಜ ರೋಸ್ಟ್ ಆಗಿರೋದಿಲ್ಲ. ಈ ರೀತಿ ಲೈಟ್ ಬ್ರೌನ್ ಬಣ್ಣ ಬಂದಿದ ತಕ್ಷಣ ಸ್ಟವ್ ಇಂದ ಇಳಿಸ್ಬಿಟ್ಟು ತಟ್ಟೆಯಲ್ಲಿ ಹಾಕಿ ತಣ್ಣಗೆ ಮಾಡಿ ಇದರ ಸಿಪ್ಪೆಯನ್ನು ತೆಗಿತಾ ಇದ್ದೀನಿ. ಸಿಪ್ಪೆಯನ್ನು ತೆಗೆದಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ 1 ರೌಂಡ್ ಸುತ್ತಿಸಿ ತೆಗೆದುಬಿಡಬೇಕು. ಅದೇ ಬೌಲ್ನಲ್ಲಿ 3/4 ಬೌಲ್ನಷ್ಟು ಬೆಲ್ಲವನ್ನು ತುರಿದಿಟ್ಕೊಂಡಿದ್ದೀನಿ. ಬೆಲ್ಲವನ್ನು ತುಂಬ ದೊಡ್ಡ ಪೀಸ್ ಆಗಿ ಮಿಕ್ಸಿ ಜಾರ್ನಲ್ಲಿ ಹಾಕಿದಾಗ ಬ್ಲೇಡ್ ಒಡೆದೋಗೋ ಚಾನ್ಸಸ್ ಇರುತ್ತೆ, ಆದ್ದರಿಂದ ತುರಿದಿಟ್ಕೊಂಡಿದ್ದೀನಿ. ಮಿಕ್ಸಿಯನ್ನು ಸುತ್ತಿಸಿ ಬೆಲ್ಲ ಮತ್ತು ಕಡಲೆಕಾಯಿ ಬೀಜವನ್ನು ಈ ರೀತಿ ಪುಡಿ ಮಾಡ್ಕೊಬೇಕು. ಹೂರಣ ಇವಾಗ ತಯಾರಾಗಿದೆ. ಕಡುಬು ಮಾಡೋದಕ್ಕೆ ಹಿಟ್ಟನ್ನು ತಯಾರಿಸ್ಕೊಳ್ಳೋಣ. ಒಂದು ಬಾಣಲಿಯಲ್ಲಿ ಅದೇ ಬೌಲ್ನಲ್ಲಿ 1 ಬೌಲ್ನಷ್ಟು ನೀರನ್ನು ತಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಎಣ್ಣೆ, 1/4 ಟೀ ಸ್ಪೂನ್ಗಿಂತ ಕಡಿಮೆ ಉಪ್ಪನ್ನು ಹಾಕಿ ನೀರನ್ನು ಕುದಿಯಕ್ಕೆ ಬಿಡಬೇಕು. ನೀರಿವಾಗ ಚೆನ್ನಾಗಿ ಕುದೀತಾ ಇದೆ. ಅದೇ ಬೌಲ್ನಲ್ಲಿ 1 ಬೌಲ್ನಷ್ಟು ಹಸಿ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಪ್ಯಾಕೆಟ್ ಅಕ್ಕಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಅನ್ನು ಆಫ್ ಮಾಡಬೇಕು. ಆ ಬಿಸಿನಲ್ಲೇ ತಟ್ಟೆಯನ್ನು ಹಾಕಿ ಮುಚ್ಚಿಟ್ಟು 10 ನಿಮಿಷ ಬಿಡಬೇಕು. ನಾವು ಮಾಡಿರುವ ಹೂರಣಕ್ಕೆ 2 ಬೌಲ್ ನೀರು, 2 ಬೌಲ್ ಅಕ್ಕಿ ಹಿಟ್ಟು, ಅರ್ಧ ಸ್ಪೂನ್ಗಿಂತ ಕಡಿಮೆ ಉಪ್ಪು, 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಬೇಕಾಗತ್ತೆ. ನಾನು ಇದರಲ್ಲಿ ಅರ್ಧವನ್ನು ಮಾತ್ರ ಇವಾಗ ಮಾಡ್ತಾ ಇದ್ದೀನಿ. ಹಿಟ್ಟನ್ನು ಕಲಸಿಟ್ಟು 10 ನಿಮಿಷ ಆಗಿದೆ. ಇದನ್ನು ಒಂದು ತಟ್ಟೆಗೆ ಬದಲಾಯಿಸ್ಕೊಳ್ತಾ ಇದ್ದೀನಿ. ಹಿಟ್ಟು ಸ್ವಲ್ಪ ಬೆಚ್ಚಗೆ ಇರಬೇಕಾದ್ರೇನೆ ಇದನ್ನು ನಾದ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಬೇಕು. ಆವಾಗ ಬೇಗನೆ ಕೂಡ್ಕೊಳ್ಳುತ್ತೆ. ನೋಡಿ, ಹಿಟ್ಟನ್ನು ಈ ರೀತಿ ನಾದ್ಕೊಬೇಕು. ಈ ರೀತಿ ಮಾಡಿದಾಗ ಮಾತ್ರ ಕಡುಬು ಒಡೆಯದ ಹಾಗೆ ಕ್ಲೀನಾಗಿ ಬರುತ್ತೆ. ಒಂದು ಕಪ್ನಲ್ಲಿ ಸ್ವಲ್ಪ ಎಣ್ಣೆಯನ್ನು ತಗೊಂಡಿದ್ದೀನಿ. ಬೆರಳಲ್ಲಿ ಎಣ್ಣೆಯನ್ನು ಸ್ವಲ್ಪ ಅದ್ಕೊಂಡು ಹಿಟ್ಟಿನಿಂದ ಸ್ವಲ್ಪ ಭಾಗವನ್ನು ತಗೊಂಡು ಅಂಗೈಯಲ್ಲಿಟ್ಟು ಚೆನ್ನಾಗಿ ನಾದ್ತಾ ಉಂಡೆಯನ್ನು ಮಾಡ್ತಾ ಇದ್ದೀನಿ. ಈ ರೀತಿ ಉಂಡೆಯನ್ನು ಮಾಡಿದಾಗ ಕಡುಬು ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಬಿರುಕು ಬಿಡೋದಿಲ್ಲ. ಪ್ರತಿಯೊಂದು ಉಂಡೆಯನ್ನು ಇದೇ ರೀತಿ ಮಾಡಬೇಕು. ಉಂಡೆಯನ್ನು ಮಾಡಾದ್ಮೇಲೆ ಬೆರಳಿಂದ ಒತ್ತಿ ತೆಳ್ಳನೆಯ ಪ್ಲೇಟ್ ಥರ ಮಾಡ್ತಾ ಇದ್ದೀನಿ. ಇವಾಗ 1.5 ಸ್ಪೂನ್ ಅಷ್ಟು ಹೂರಣವನ್ನು ಇಡ್ತಾ ಇದ್ದೀನಿ. ನಾವು ಯಾವ ಸೈಜ್ನ ಕಡುಬುವನ್ನು ಮಾಡ್ತೀವೋ ಅದಕ್ಕೆ ತಕ್ಕಂಗೆ ಹೂರಣವನ್ನು ತುಂಬಿಸ್ಬೇಕು. ಹೂರಣವನ್ನು ಇಟ್ಟಾದ್ಮೇಲೆ 2 ತುದಿಗಳನ್ನು ಜಾಯಿನ್ ಮಾಡ್ತಾ ಇದ್ದೀನಿ. ಬೇಕಾದರೆ ತುದಿಯಲ್ಲಿ ಈ ರೀತಿ ಡಿಸೈನನ್ನು ಮಾಡ್ಕೊಬಹುದು. ಇದೇ ರೀತಿ ಎಲ್ಲ ಹಿಟ್ಟಿನಲ್ಲೂ ಕಡುಬುವನ್ನು ತಯಾರಿಸ್ಕೊಳ್ಳೋಣ. ಮಾಡಿರುವ ಕಡುಬುವನ್ನು ಸ್ಟೀಮರ್ ಪಾತ್ರೆಯಲ್ಲಿ ಇಡ್ತಾ ಇದ್ದೀನಿ.
ಸ್ಟೀಮರ್ ಪಾತ್ರೆ ಇಲ್ಲ ಅಂದರೆ ಇಡ್ಲಿ ಪಾತ್ರೆಯಲ್ಲೂ ಬೇಯಿಸ್ಬೋದು. ಕುದೀತಿರುವ ನೀರಿನ ಪಾತ್ರೆ ಮೇಲೆ ಮಾಡಿರುವ ಕಡುಬನ್ನು ಇಟ್ಟು ಮುಚ್ಚಿ 10 ನಿಮಿಷವರೆಗೂ ಇದನ್ನು ಹಬೆನಲ್ಲಿ ಬೇಯಿಸಬೇಕು. ಹಬೆನಲ್ಲಿ ಬೆಂದಾಗ ಒಳಗಿರುವ ಬೆಲ್ಲ ಕರಗಿ ಕಡಲೆಕಾಯಿ ಬೀಜ ಜೊತೆಗೆ ಸೇರಿ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಕಡುಬು ಮೃದುವಾಗಿ ಒಡೆಯದ ಹಾಗೆ ಕ್ಲೀನಾಗಿ ಬಂದಿದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.